ಬಿಜೆಪಿಗೆ ಶಾಕ್ ಮೇಲೆ ಶಾಕ್ ಕೊಡ್ತಾ ಇರುವ ಜೆಡಿಎಸ್. ಇನ್ನು ಟಾರ್ಗೆಟ್ 2028 ಕುಮಾರಣ್ಣ ಸಿಎಂ ಮಾಡೋದೇ ಗುರಿ. ಬಿಜೆಪಿಗೆ ಶಾಕ್ ಮೇಲೆ ಶಾಕ್ ಕೊಡ್ತಾ ಇರುವ ಜೆಡಿಎಸ್. ಟಾರ್ಗೆಟ್ 2028 ಕುಮಾರಣ್ಣ ಸಿಎಂ ಮಾಡೋದೇ ಗುರಿ. ಜೆಡಿಎಸ್ ಪಕ್ಷ ಸಂಘಟನೆಗೆ ಈಗಿನಿಂದಲೇ ಭರದ ತಯಾರಿ ನಡೀತಾ ಇದೆ. ಸಂಘಟನೆ ಕಾರ್ಯತಂತ್ರದಲ್ಲಿ ಬಿಜೆಪಿಗಿಂತ ಸದ್ಯಕ್ಕೆ ಸಿಕ್ಕಾಪಟ್ಟೆ ಫಾಸ್ಟ್ ಆಗಿದ್ದಾರೆ. 3 ವಾರಗಳ ಹಿಂದೆ ಹಾಸನದಲ್ಲಿ ಜೆಡಿಎಸ್ ಸಮಾವೇಶ. ನಿನ್ನೆ ಸಿಎಂ ತವರು ಮೈಸೂರಿನಲ್ಲೂ ಕೂಡ ಜೆಡಿಎಸ್ ಸಿಂಹ ಗರ್ಜನೆ ಜೋರಾಗಿತ್ತು. ಇದೀಗ ಉತ್ತರ ಕರ್ನಾಟಕದ ಮೇಲೆ ಕಣ್ಣಿಟ್ಟಿದ್ದಾರೆ ದಳಪತಿಗಳು. ಇದೇ 27ರಂದು ವಿಜಯಪುರದಲ್ಲಿ ಬೃಹತ್ ಸಮಾವೇಶಕ್ಕೆ ಪ್ಲಾನ್. ಜೆಡಿಎಸ್ಗೆ 25 ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಬೆಳ್ಳಿ ಹಬ್ಬ ಆಚರಣೆಯನ್ನ ಮಾಡಲಾಗುತ್ತೆ. ಮಾಜಿ ಪ್ರಧಾನಿ ದೇವೇಗೌಡರು, ಕೇಂದ್ರ ಸಚಿವ ಕುಮಾರಸ್ವಾಮಿ, ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಸೇರಿ ಪ್ರಮುಖರು ಭಾಗಿ. ಸದ್ಯ ಕಲಬುರಗಿ, ವಿಜಯಪುರ, ಬೀದರ್, ರಾಯಚೂರು ಹಾಗೂ ಬಾಗಲಕೋಟೆಯ ಕೆಲ ಕ್ಷೇತ್ರದಲ್ಲಿ ಪಕ್ಷದ ಸಂಘಟನೆ ಮಾಡ್ಲಿಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಸದ್ಯಕ್ಕೆ 2028ರ ಚುನಾವಣೆ ಈಗ ಟಾರ್ಗೆಟ್ ಆಗಿದೆ ಜೆಡಿಎಸ್ಗೆ. ಕುಮಾರಣ್ಣನನ್ನ ಸಿಎಂ ಮಾಡೋದೇ ಗುರಿ. ಸಂಘಟನೆ ಕಾರ್ಯತಂತ್ರದಲ್ಲಿ ಈಗ ಬಹಳ ಜೋಶ್ನಲ್ಲಿದ್ದಾರೆ, ಬಹಳ ಸ್ಪೀಡ್ನಲ್ಲಿದ್ದಾರೆ ಜೆಡಿಎಸ್ನವರು. 3 ವಾರಗಳ ಹಿಂದೆ ಸಮಾವೇಶ ಮಾಡಿದ್ರು ಹಾಸನದಲ್ಲಿ. ನಿನ್ನೆ ಸಿಎಂ ತವರು ಜಿಲ್ಲೆ ಮೈಸೂರಿನಲ್ಲಿ ಜೆಡಿಎಸ್ ಸಿಂಹ ಗರ್ಜನೆ ಜೋರಾಗಿತ್ತು. ಇದೀಗ ಉತ್ತರ ಕರ್ನಾಟಕದ ಮೇಲೂ ಕೂಡ ದಳಪತಿಗಳು ಕಣ್ಣಿಟ್ಟಿದ್ದಾರೆ. ಇದೇ 27ನೇ ತಾರೀಕು ವಿಜಯಪುರದಲ್ಲಿ ಬೃಹತ್ ಸಮಾವೇಶಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಜೆಡಿಎಸ್ಗೆ 25 ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಒಂದು ಬೆಳ್ಳಿ ಹಬ್ಬ ಆಚರಣೆ ಮಾಡಲಿಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಮಾಜಿ ಪ್ರಧಾನಿ ದೇವೇಗೌಡರು, ಕೇಂದ್ರ ಸಚಿವ ಕುಮಾರಸ್ವಾಮಿ, ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಸೇರಿ ಪ್ರಮುಖರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಒಟ್ಟಿನಲ್ಲಿ ತಮ್ಮ ಜೆಡಿಎಸ್ ಪಕ್ಷವನ್ನ ಉಳಿಸ್ಕೊಳ್ಳಿಕ್ಕೆ ಏನೆಲ್ಲ ಮಾಡಬೇಕು ಅದೆಲ್ಲವನ್ನೂ ಕೂಡ ಈಗ ಜೆಡಿಎಸ್ ಪಕ್ಷದವರು ಮಾಡ್ತಾ ಇದ್ದಾರೆ. ಜೊತೆಗೆ ಈಗ 2028ರ ಚುನಾವಣೆಗೆ ಈಗಿನಿಂದಲೇ ಭರದ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಆಲ್ರೆಡಿ ಈಗ ಬಿಜೆಪಿ ಮತ್ತೆ ಜೆಡಿಎಸ್ನಲ್ಲಿ ಮುಂದಿನ ಸಿಎಂ ಯಾರು ಎಂಬ ವಿಚಾರವಾಗಿ ಬಹಳ ಚರ್ಚೆ ಆಗ್ತಾ ಇದೆ. ಇನ್ನು ಜೆಡಿಎಸ್ನಲ್ಲೂ ಅಷ್ಟೇ ಕುಮಾರಸ್ವಾಮಿ ಅವ್ರನ್ನೇ ಸಿಎಂ ಮಾಡಬೇಕು ಅಂತ ಸಾಕಷ್ಟು ಕಸರತ್ತನ್ನು ಕೂಡ ಮಾಡ್ತಾ ಇದ್ದಾರೆ. ಈ ಒಂದು ವಿಚಾರವಾಗಿ ಯಾರು ಕೂಡ ಮಾತನಾಡಬಾರ್ದು. ಈಗ ಆಲ್ರೆಡಿ ಕಾಂಗ್ರೆಸ್ನಲ್ಲಿ ಒಂದು ಕುರ್ಚಿ ಕಿತ್ತಾಟ, ಕುರ್ಚಿ ಕದನ ಜೋರಾಗಿದೆ. ಅಂಥದ್ರಲ್ಲಿ 2028ರ ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ಏನೆಲ್ಲ ರಣತಂತ್ರವನ್ನು ರೂಪಿಸಬೇಕು ಅದನ್ನ ಮಾಡೋಣ. ಅದನ್ನ ಹೊರತುಪಡಿಸಿ ಸಿಎಂ ಯಾರು ಆಗಬೇಕು ಎಂಬ ವಿಚಾರವಾಗಿ ಚರ್ಚೆ ಮಾಡಬಾರ್ದು ಅಂತ ಹೈಕಮಾಂಡ್ನಿಂದ ಈಗ ಆಲ್ರೆಡಿ ಒಂದು ಸಂದೇಶ ರವಾನೆ ಆಗಿರುತ್ತೆ. ಯಾಕೆಂತಂದ್ರೆ ಹೈಕಮಾಂಡ್ಗೂ ಕೂಡ ಒಂದು ಸ್ಪಷ್ಟ ಚಿತ್ರಣ ಇರುತ್ತೆ ರಾಜ್ಯದಲ್ಲಿ ಏನಾಗ್ತಾ ಇದೆ, ಯಾವ ವಿಚಾರ ಚರ್ಚೆ ಆಗ್ತಾ ಇದೆ. ಜೊತೆಗೆ ರಾಜ್ಯ ನಾಯಕರು ಹೈಕಮಾಂಡ್ಗೆ ಎಲ್ಲ ವಿಚಾರಗಳನ್ನ ಮುಟ್ಟಿಸುವ ಕೆಲಸ ಕೂಡ ಮಾಡಿರ್ತಾರೆ. ಜೊತೆಗೆ ಈಗ ಜೆಡಿಎಸ್ನವರು ತಮ್ಮ ಪಕ್ಷವನ್ನ ಬಲವರ್ಧನೆ ಮಾಡ್ಕೊಳ್ಳಿಕ್ಕೆ, ಜೊತೆಗೆ ಅಧಿಕಾರಕ್ಕೆ ಬರಲಿಕ್ಕೆ ಏನೆಲ್ಲ ಸಿದ್ಧತೆಗಳು ಬೇಕು ಅದೆಲ್ಲವನ್ನು ಕೂಡ ಈಗ ಜೆಡಿಎಸ್ನವರು ಮಾಡ್ತಾ ಇದ್ದಾರೆ. ಮುಖ್ಯವಾಗಿ 2028 ಜೆಡಿಎಸ್ನ ಟಾರ್ಗೆಟ್ ಆಗಿದೆ. ಯಾವ ಕ್ಷೇತ್ರದಲ್ಲಿ ತಮ್ಮ ಶಕ್ತಿಯನ್ನ ಪ್ರದರ್ಶನ ಮಾಡಬೇಕು, ತಮ್ಮ ಶಕ್ತಿಯನ್ನ ಬಲವರ್ಧನೆ ಮಾಡ್ಕೊಳ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಇನ್ನು ನಿನ್ನೆ ಸಿಎಂ ತವರು ಮೈಸೂರಿನಲ್ಲೂ ಕೂಡ ಜೆಡಿಎಸ್ ಅವರು ಸಿಂಹ ಗರ್ಜನೆಯನ್ನ ಮಾಡಿದ್ರು. ಇನ್ನು 3 ವಾರಗಳ ಹಿಂದೆ ಹಾಸನದಲ್ಲಿ ಜೆಡಿಎಸ್ ಅವರು ಸಮಾವೇಶವನ್ನ ಮಾಡಿದ್ರು. ಜೊತೆಗೆ ಇದೀಗ ಉತ್ತರ ಕರ್ನಾಟಕದ ಮೇಲೂ ಕೂಡ ದಳಪತಿಗಳು ಕಣ್ಣಿಟ್ಟಿದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಜೆಡಿಎಸ್ ಪಕ್ಷದ ವಿಜಯಪುರ ಜಿಲ್ಲಾಧ್ಯಕ್ಷ ಹನುಮಂತ ಮಾವಿನಮರದ ಜೊತೆ ನಡೆಸಿರುವ ಚಿಟ್ ಚಾಟ್ ಇಲ್ಲಿದೆ. ಕರ್ನಾಟಕದಲ್ಲಿ ಜೆಡಿಎಸ್ ಪ್ರಾಬಲ್ಯ ಸ್ಥಾಪಿಸುವ ಹಿನ್ನೆಲೆಯಲ್ಲಿ ಫೆಬ್ರವರಿ 27ರಂದು ವಿಜಯಪುರದಲ್ಲಿ ಬೃಹತ್ ಸಮಾವೇಶ ಆಯೋಜನೆ ಮಾಡಲಾಗಿದೆ. ಮಾಜಿ ಪ್ರಧಾನಿಗಳಾಗಿರುವಂತಹ ದೇವೇಗೌಡ ಅವರ ಸಮ್ಮುಖದಲ್ಲಿ ಈ ಸಮಾವೇಶ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಏನೆಲ್ಲ ಈ ರಾಜಕೀಯ ಚಟುವಟಿಕೆ ಮಾಡುವ ಜೊತೆಗೆ ತಮ್ಮ ಪ್ರತಿಷ್ಠಾಪನೆ ಮತ್ತು ತಮ್ಮ ಪ್ರತಿಷ್ಠೆಯನ್ನು ಯಾವ ರೀತಿ ಈ ಭಾಗದಲ್ಲಿ ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಕಾರ್ಯತಂತ್ರ ಮಾಡುತ್ತಾರೆ ಎಂಬುದರ ಬಗ್ಗೆ ಬನ್ನಿ ನಮ್ಮೊಂದಿಗೆ ಈಗ ಜೆಡಿಎಸ್ ಪಕ್ಷದ ಜಿಲ್ಲಾಧ್ಯಕ್ಷರಾಗಿರುವಂತಹ ಹನುಮಂತ ಮಾವಿನಮರದ ಇದ್ದಾರೆ. ಸಮಾವೇಶ ಯಾವಾಗ ಮಾಡ್ತಿದ್ದಾರೆ, ಎಲ್ಲಿ ಮಾಡಿದ್ದಾರೆ, ಯಾವ ಉದ್ದೇಶದಿಂದ ಮಾಡ್ತಿದ್ದಾರೆ ಎಂಬುದನ್ನು ಕೇಳೋಣ. ಸರ್, ಈಗ ಈ ಜೆಡಿಎಸ್ ಪಕ್ಷ ನಮ್ಮ ಉತ್ತರ ಕನ್ನಡ ಭಾಗದಲ್ಲಿ ಸ್ವಲ್ಪ ಕುಗ್ಗಿದೆ. ಆ ನಿಟ್ಟಿನಲ್ಲಿ ನೀವು ಸಮಾವೇಶ ಹಮ್ಮಿಕೊಳ್ಳೋ ಪ್ರಯತ್ನ ಮಾಡ್ತಿದ್ರಿ. ಯಾವಾಗ ಸಮಾವೇಶ, ಏನೆಲ್ಲ ಸಮಾವೇಶ ಇರುತ್ತಂತೆ? ಒಂದು ಮಾತನ್ನ ಹೇಳಿದ್ರಿ, ಜೆಡಿಎಸ್ ಪಕ್ಷ ಉತ್ತರ ಕರ್ನಾಟಕದಲ್ಲಿ ಕುಗ್ಗಿದೆ ಅಂತ ಹೇಳಿ. ಪಕ್ಷ ಏನ್ ಕುಗ್ಗಿಲ್ಲ. ಇವತ್ತು ಸಹಸ್ರಾರು ಕಾರ್ಯಕರ್ತರಿದ್ದಾರೆ, ಅಭಿಮಾನಿಗಳಿದ್ದಾರೆ, ಮುಖಂಡರು ಕೂಡ ಇದ್ದಾರೆ. ಅನಿವಾರ್ಯವಾಗಿ ಚುನಾವಣೆಯಲ್ಲಿ ಗೆಲುವು ಸೋಲಿನಲ್ಲಿ ಸೋತಿರಬಹುದು. ಆದ್ರೆ ತನ್ನದೇ ಆದ ಅಸಂಖ್ಯಾತ ಕಾರ್ಯಕರ್ತರು ಉತ್ತರ ಕರ್ನಾಟಕದಲ್ಲಿ ಜೆಡಿಎಸ್ ಪಕ್ಷಕ್ಕಿದ್ದಾರಂತೆ ನಾನು ಹೇಳಿಕ್ ಕೂಡ ಬಯಸ್ತೇನೆ.
ಈ ಹಿನ್ನೆಲೆ ಒಳಗ ಏನು JDS ಪಕ್ಷ ಹುಟ್ಕೊಂಡು 25 ವರ್ಷಗಳಾಯ್ತು. ಸನ್ಮಾನ್ಯ ದೇವೇಗೌಡರು 1999ರಲ್ಲಿ ರಾಷ್ಟ್ರೀಯ ಅಧ್ಯಕ್ಷರಾಗಿ ಈ ಪಕ್ಷವನ್ನು ಹುಟ್ಟುಹಾಕಿದ್ರು. ಪ್ರಥಮ ಬಾರಿಗೆ ರಾಜ್ಯಾಧ್ಯಕ್ಷರಾಗಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ರಾಜ್ಯಾಧ್ಯಕ್ಷರಾಗಿ ಹುಟ್ಟುಕೊಂಡಂತ ಪಕ್ಷ 25 ವರ್ಷಗಳ ಕಾಲ ಗತಿಸಿದೆ. ಇದರ ಒಂದು ಬೆಳ್ಳಿ ಹಬ್ಬ ಅನ್ನೋ ರೀತಿ ಒಳಗ ಸಂಭ್ರಮಾಚರಣಾ ಸಮಾವೇಶವನ್ನ ಇವತ್ತು ಫೆಬ್ರವರಿ 27ನೇ ತಾರೀಕಿಗೆ ಬಿಜಾಪುರ ನಗರದಲ್ಲಿ ಹಮ್ಮಿಕೊಂಡಿದ್ದೀವಿ. ಅವತ್ತಿನ ದಿವಸ ಕಿತ್ತೂರು ಭಾಗದ 7 ಜಿಲ್ಲೆಯ 1 ಲಕ್ಷಕ್ಕಿಂತ ಹೆಚ್ಚು ಕಾರ್ಯಕರ್ತರು ಮುಖಂಡರು ಭಾಗವಹಿಸ್ತಾ ಇದ್ದಾರೆ. ಬಾಗಲಕೋಟೆ ಜಿಲ್ಲೆಯಿಂದನೇ 10,000ಕ್ಕಿಂತ ಹೆಚ್ಚಿಗೆ ಮುಖಂಡರು ಕಾರ್ಯಕರ್ತರು ಪಕ್ಷದ ಅಭಿಮಾನಿಗಳು ಆ ಒಂದು ಸಮಾವೇಶದಲ್ಲಿ ಭಾಗವಹಿಸಲಿದ್ದಾರೆ. ಪ್ರಮುಖ ಆಕರ್ಷಣೆಯಾಗಿ ಈ ಪಕ್ಷವನ್ನ ಹುಟ್ಟು ಹಾಕಿದಂತ ಮಾಜಿ ಪ್ರಧಾನಿಗಳಾದಂತ ಸನ್ಮಾನ್ಯ ದೇವೇಗೌಡ ಸಾಹೇಬರು, ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರ ಸಚಿವರಾದಂತ ಸನ್ಮಾನ್ಯ ಕುಮಾರಸ್ವಾಮಿ ಅವರು, ರಾಜ್ಯದ ಯುವ ಘಟಕದ ರಾಜ್ಯಾಧ್ಯಕ್ಷರು, ಭವಿಷ್ಯದ ನಾಯಕರಾದಂತ ನಿಖಿಲ್ ಕುಮಾರಸ್ವಾಮಿ ಅವರ ಆದಿಯಾಗಿ ಎಲ್ಲ ರಾಜ್ಯ ಮುಖಂಡರು, 7 ಜಿಲ್ಲೆಯ ಪಕ್ಷದ ಮುಖಂಡರು, ಕಾರ್ಯಕರ್ತರು ಭಾಗವಹಿಸ್ತಾ ಇದ್ದಾರೆ. ಸರ್, ಈಗ ಈ ನೀವು ಸಮಾವೇಶವನ್ನು ಬಿಜಾಪುರದಲ್ಲಿ ಯಾಕೆ ಆಯ್ಕೆ ಮಾಡ್ಕೊಂಡಿದ್ದೀರಿ? ಇವತ್ತು ಒಂದು ಕಡೆ ಒಂದು ಸಂಭ್ರಮಾಚರಣೆ, ಅದರ ಜೊತೆಯಲ್ಲಿ ಬಹುಮುಖ್ಯವಾಗಿ ಈ ಪಕ್ಷವನ್ನ ಮತ್ತೆ ನಾವು ಸಂಘಟನೆ ಮಾಡೋದ್ರ ಮುಖಾಂತರ ಈ ರಾಜ್ಯದಲ್ಲಿ ಇರ್ತಕ್ಕಂತ ಭ್ರಷ್ಟ ಕಾಂಗ್ರೆಸ್ ಪಕ್ಷವನ್ನ ಕಿತ್ತಾಕಿ 2028ಕ್ಕೆ NDA ಮೈತ್ರಿಯಲ್ಲಿ ನಾವೇನು ಸೇರಿದ್ದೀವಿ, NDA ಮೈತ್ರಿಯಲ್ಲಿ ಸರ್ಕಾರ ರಚನೆ ಮಾಡಬೇಕು. ಉತ್ತರ ಕರ್ನಾಟಕದಲ್ಲಿ ಇವತ್ತು ಏನು ಕಲ್ಯಾಣ ಕರ್ನಾಟಕ ಇರ್ಬೋದು ಮತ್ತು ಕಿತ್ತೂರು ಕರ್ನಾಟಕದಲ್ಲಿ ಕೂಡ ಇವತ್ತು ಹೆಚ್ಚಿನ ಸಂಖ್ಯೆಯ ಜನತಾ ಪಕ್ಷದ ಇವತ್ತು ಶಾಸಕರನ್ನ ಆಯ್ಕೆ ಮಾಡೋ ಒಂದು ಹಿನ್ನೆಲೆಯನ್ನು ಇಟ್ಕೊಂಡು ಅದ್ರ ಜೊತೆಯಲ್ಲಿ ಮುಂದೆ ಬರ್ತಕ್ಕಂತ ಸ್ಥಳೀಯ ಸಂಸ್ಥೆಯ ಚುನಾವಣೆಗಳು, ಯಾಕಪ್ಪ ಅಂದ್ರೆ ಈ ಚುನಾವಣೆಗಳು ಪಕ್ಷದ ಕಾರ್ಯಕರ್ತರ ಚುನಾವಣೆಗಳು, ಅವ್ರನ್ನೂ ಕೂಡ ಇವತ್ತೇನಾದ್ರೂ ಸ್ಥಳೀಯವಾಗಿ ಒಂದು ಅಧಿಕಾರ ಕೊಡಿಸ್ತಕ್ಕಂಥ ಚುನಾವಣೆಗಳು ಆಗ್ತಾ ಇದ್ದಾವೆ. ಆ ಚುನಾವಣೆಯ ಹಿನ್ನೆಲೆ ಇಟ್ಟುಕೊಂಡು ಒಂದು ಕಾರ್ಯಕರ್ತರ ಒಂದು ಬೃಹತ್ ಸಮಾವೇಶವನ್ನ ಅವರಿಗೆ ಒಂದು ಹುರಿದುಂಬಿಸುವ ರೀತಿಯಲ್ಲಿ ಒಂದ್ ಕಡೆ ಆಗಿರ್ಬೋದು, ಏನು ಪಕ್ಷವನ್ನು ಹುಟ್ಟಾಕಿ ಹಲವಾರು ಕೊಡುಗೆಯನ್ನು ಕೊಟ್ಟಂತ ಸನ್ಮಾನ್ಯ ದೇವೇಗೌಡರಿಗೆ ಕಾರ್ಯಕರ್ತರಿಂದ ಒಂದು ಸಮರ್ಪಣಾ ಒಂದು ಸಮಾವೇಶ ಅನ್ನೋ ರೀತಿಯೊಳಗ ಆ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ. ಇದು ಉತ್ತರ ಕರ್ನಾಟಕದಲ್ಲಿ JDS ಪಕ್ಷ ಯಾವ ರೀತಿ ಸಂಘಟನೆ ಮಾಡಬೇಕು ಎಂಬುದನ್ನು ಜಿಲ್ಲಾಧ್ಯಕ್ಷರಾಗಿರುವಂತಹ ಹನುಮಂತ್ ಮಾಯಿನ್ಮರದವರ ಮನದಾಳದ ಮಾತು. ಆನಂದ್, ಅಶ್ವವೇಗ ನ್ಯೂಸ್, ಬಾಗಲಕೋಟೆ.